ನಮಸ್ಕಾರ, ಶುಭೋದಯ ಸ್ನೇಹಿತರೆ. ನಾನು ಇವತ್ತು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ನಾವು ರಚಿಸಿದ್ದು ಹೇಗೆ ಎಂಬುದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಲಿದ್ದೇನೆ. ಮುಂಚೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಬಹಳಷ್ಟು ನ್ಯಾಯ ಆಗ್ತಾಯಿತ್ತು. ಹೇಗೆ ಅಂತಂದರೆ, ಒಳ್ಳೊಳ್ಳೆ ಪಾತ್ರಗಳನ್ನು ತಾವಿಟ್ಕೊಂಡು ಉತ್ತರ ಕರ್ನಾಟಕದ ಭಾಗದವರಿಗೆ ಕಾಮಿಡಿಯನ್ ಆ ಥರ ಬೇರೆ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ರೋಲ್ಗಳನ್ನು ಕೊಟ್ಟು ಬಳಸ್ಕೊಡ್ತಿದ್ರು. ಆ ಥರ ನಡೀತಾ ಇತ್ತು. ನಾನು ಕೂಡ ಬೆಂಗಳೂರಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದೆ, ಅನೇಕ ಅವಕಾಶಗಳಿಗೆ ಓಡಾಡಿದ್ದೆ. ಅಲ್ಲಿ ಆದ ಅವಮಾನಗಳನ್ನು ನಾನು ನೆನೆಸ್ಕೋಬಹುದು, ಮರ್ತಿದ್ದೀನಿ ನಾನು. ಬೇಡ, ಆ ವಿಷಯ ಬೇಡ. ಆಮೇಲೆ ಇಲ್ಲಿ ಕೆಲವರು ಇದ್ದಾರೆ, ಬೆಳೆದಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಳಷ್ಟು ಜನ ಕಲಾವಿದರು ಬೆಳೆದಿದ್ದಾರೆ. ಅವರು ಉತ್ತರ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋದಕ್ಕೂ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರಿಗೆ ಇದು ಇಲ್ಲ, ಏನಂದರೆ ಹೇಳ್ಕೊಳಂಗಿಲ್ಲ. ಅವರು ಯಾಕೆ ಹೇಳ್ಕೊಳ್ಳೋಂಗಿಲ್ಲ, ಅವ್ರ ಇಮೇಜ್ ಕಡಿಮೆ ಆಗುತ್ತಂತೆ. ಅವರು ಬೆಳೆದು ಬಂದ ಹಾದಿ, ಬೆಳೆದು ಬಂದ ಊರನ್ನು ಅವ್ರು ಮಾಡಿರ್ತಾರೆ. ಅವರು ಪರ್ಸನಲ್ ವಿಷಯ, ಬಟ್ ಅವ್ರು ಹೇಳ್ಕೊಳ್ಳೋದಕ್ಕೆ ಏನಾಗುತ್ತೆ, ಅದು ವಿಚಾರ ಮಾಡೋ ವಿಷಯ. ಆಮೇಲೆ ಮೊದಲು ನಾನು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ನಮ್ಮದು MA ಸೋಷಿಯಾಲಜಿ, ಈಗ ಒಂದು ಸಂಸ್ಥೆಯನ್ನು ನೋಂದಣಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ಇರುತ್ತದೆ. ಹಾಗಾಗಿ ಮಾಡಬಹುದಲ್ಲ ಅನ್ನುವಂಥದ್ದು ಪರಿಕಲ್ಪನೆಯಿಂದ ನಾನು ಮೊದಲು ಒಂದು ನೋಂದಣಿಗಾಗಿ ಒಂದು BR ಆಫೀಸಲ್ಲಿ ಅರ್ಜಿ ಹಾಕಿದ್ದೆ. ಅದು ಅರ್ಜಿ ಹಾಕಿದ್ದೆ ಮತ್ತು ಬಯಲನ್ನು ಸಲ್ಲಿಕೆ ಮಾಡಿದ್ದೆ. ಇದನ್ನು ನೋಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟವರೇ ಒಬ್ಬರು, ಯಾಕೆ ಹೇಳೋದು ಬೇಡ, ಅವ್ರು ಏನು ಮಾಡೋದು ಅಂತಂದರೆ ನನಗೆ ಡೈರೆಕ್ಟಾಗಿ ಫೋನ್ ಮಾಡೋದು. ನೀವು ಏನು ಮಾಡ್ತಾ ಇದ್ದೀರ, ನಿಮ್ಗೆ ಗೊತ್ತಾ, ಇದರ ಪರಿಣಾಮ ಏನಾಗ್ಬೋದು, ನಿಮಗೆ ಅರಿವಿದೆಯಾ? ಅವನು ಕಳಕಳಿಯಿಂದನೇ ಕೇಳಿದ್ದವರು. ಎಸ್, ಅಫ್ಕೋರ್ಸ್ ನನಗೆ ಗೊತ್ತಿದೆ, ಅದಕ್ಕೆ ಮಾಡ್ತಾ ಇರೋದು. ಕೇವಲ ಇದರಲ್ಲಿ ನನ್ನ ಹಿತಾಸಕ್ತಿ ಏನಿಲ್ಲ, ನಮ್ಮ ಉತ್ತರ ಕರ್ನಾಟಕದ ಭಾಗದವರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದು ನೆನೆ ಊದಿಗೆ ಬಿತ್ತು, ಹಾಗೆ ಉಳಿತು. ನಂತರದಲ್ಲಿ ಇನ್ನೊಬ್ಬರು ನಮ್ಮ ಆತ್ಮೀಯ ಸ್ನೇಹಿತರು, ಅವರು ನನ್ನ ಫೇಸ್ಬುಕ್ ಪ್ರೊಫೈಲಲ್ಲಿ ಫ್ರೆಂಡ್ ಆಗಿದ್ದಾರೆ. ಅವರು ನನಗೆ ಭಾಳ ಗೊತ್ತಿರೋರೆ. ಅವ್ರಿಗೂ ನಾನು ಯಾರು ಅಂತ ಗೊತ್ತು, ಅವ್ರಿಗೆ ನಾನು ಯಾರು ಅಂತ ಗೊತ್ತು. ಅವ್ರ ಜೊತೆಗೆ ನನಗೆ ಅವ್ರಿಗೆ ಮಾತುಕತೆ ಇರ್ತೀವಿ. ಅವ್ರು ನಾವು ಕೂಡಿ ಚಹಾ ಕುಡಿತಾ ಇದ್ವಿ. ಅವಾಗ ಹೇಳಿದೆ, ನೋಡಿ ಮಾಡಿದ್ರೆ ಮಾಡ್ಬೋದು, ನಾವು ಉತ್ತರ ಕರ್ನಾಟಕದಲ್ಲಿ ಒಂದು ಡ್ರಿಂಕ್ಸ್ ಮಾಡ್ಬೋದು, ಮತ್ತು ಮಾಡೋಕ್ಕೆ ಸಾಧ್ಯ ಇದೆ. ನಿಮ್ಮ ಕೈಲಿ ಏನಾಗುತ್ತೆ, ಎಲ್ಲ ಆಗೋದಲ್ಲ ಬಿಡಲ್ಲ ಚಿತ್ರ, ಏನು ಹೇಳ್ತೀನಿ ನೀನು ವ್ಯಂಗ್ಯವಾಗಿ ನಗೋದಾಗ್ತು. ಹೇಳಿದೆ, ನಾನು ಮಾಡಿ ತೋರಿಸ್ತೀನಿ, ಸುಮ್ಮನೆ ಜಿದ್ದಿಗೆ ಬಿದ್ದು ಅಂತಲ್ಲ, ನಮ್ಮ ಉತ್ತರ ಕರ್ನಾಟಕದವರಿಗೆ ಒಂದು ಒಳ್ಳೆಯದಾಗಲಿ. ಮೊದಲು ಹೆಂಗೆ ಮಾಡಿದ್ರು ಕೂಡ ನಾವು ಬೆಂಗಳೂರಲ್ಲಿ ಚಿತ್ರೀಕರಣ ಮಾಡಬೇಕು ಅಂದರೆ ಮೊದಲು ನೆಗೆಟಿವ್ ಇತ್ತು. 2009ರಲ್ಲಿ ನೆಗೆಟಿವ್ ಬಂದಾಯಿತು. ಡಿಜಿಟಲ್ ಯುಗ ಪ್ರಾರಂಭ ಆಯಿತು. ಅವ್ರು ಫುಲ್ HD DSLR ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ವೈಪರ್ ಕ್ಯಾಮ್ರಾ ಅಂತ ಬರ್ತಿತ್ತು, ಅದು HDR ಅಲ್ಲಿ ಬರ್ತಿತ್ತು. HDR ಅಂದರೆ DV ಕ್ಯಾಸೆಟಲ್ಲಿ, ಅದರಲ್ಲಿ ಶೂಟ್ ಮಾಡಿ ಡಂಪ್ ಮಾಡಿ ಆಮೇಲೆ ನೆಗೆಟಿವ್ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಎಕ್ಸ್ಪೋಸ್ ಮಾಡ್ತಾಯಿದ್ರು. ಅದು ಒಂದು ಪ್ರೊಸೆಸ್ ಬೇರೆ. ನಂತರದಲ್ಲಿ ಡಿಜಿಟಲ್ ಫಾರ್ಮ್ಯಾಟ್ ಬಂದ ಮೇಲೆ ನಾವು 2013ರಲ್ಲಿ ಶಂಕರ್ ಸೂತಿ ಅವರು ಒಂದು ಪರಿಚಯ ಆದರು. ಅವರು ಪ್ರಭು ನಾಗಲಿಂಗ ಲೀಲೆ ಎನ್ನುವಂಥ ಸಿನಿಮಾದ ನಿರ್ದೇಶಕರಾಗಿದ್ದರು. ಜೊತೆಗೇ ಅವರು ಒಂದು ಒಬ್ಬ ಅನುಭವಿ ವ್ಯಕ್ತಿ. ಜೊತೆಗೆ ಮಾತಾಡಿದೆ, ಎಲ್ಲ ಹಿಂಗೆ ಮಾಡೋದಿದೆ, ಬನ್ನಿ ಮಾಡೋಣ, ಆದರೆ ಮಾಡೋಣ ಅಂತಂದರು. ಮಾಡೋಣ ಸರ್, ಏನು ತೊಂದರೆ ಇಲ್ಲ, ಬಟ್ ನೀವು ಒಂದು ವಾರ ಟೈಮ್ ಕೊಡಿ ಅಂತ. ಸಾಧ್ಯವಾದಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ವಾರ, ಹಗಲು ರಾತ್ರಿ ಅನ್ನೋದೇ ಬಯಲಾಟ ಮಾಡಿದೆ. ಒಂದು 4-5 ದಿವಸ ಆದಮೇಲೆ ಒಂದು ಹಂತಕ್ಕೆ ಬಂತು ಬಯಲ. ಎಲ್ಲರೂ ಸಂಪೂರ್ಣವಾಗಿ ಕರೆಕ್ಟೇ ಅಂತಲ್ಲ, ಸ್ವಲ್ಪ ಅತ್ತ ಇತ್ತು, ಬಟ್ ಆದರೆ ಬಯಲ ರೆಡಿ ಆಯಿತು, ನೋಂದಣಿಗೆ ಸಿದ್ಧ ಆಯಿತು. ಸ್ವಂತವಾಗಿ ಬಯಲ ಬರದೆ ಟೈಪ್ ಮಾಡಿದೆ, ಪರ್ಫೆಕ್ಟಾಗಿ ಅದೊಂದು ರೆಡಿ ಆಯಿತು. ಅದಕ್ಕೆ ಒಂದು 3 ರೂಪಾಯಿ ಕೊಡಬೇಕು ಅಂತ ನೋಂದಣಿ ಬಾಕಿ ಇತ್ತು. ಶಂಕರ್ ಸೂತಿ ಅವರಿಗೆ ಫೋನ್ ಮಾಡಿದೆ. ಆಮೇಲೆ ಇಲ್ಲಿ ಮಂಡಳಿಯಲ್ಲಿ ಯಾರನ್ನು ಹಾಕಬೇಕು ಅಂತ ಮಾಡಿದರು. ಮಂಡಳಿಯಲ್ಲಿ ಅಧ್ಯಕ್ಷರನ್ನಾಗಿ ಶಂಕರ್ ಸೂತಿ ಅವರನ್ನು, ದಿವಂಗತ ಮೋಹನ್ ನಾಗಮ್ಮನವರು ಈಗಿಲ್ಲ, ಅವರು ಪಾಟಿ ಪುಟ್ಟಪ್ಪನವರ ಕಟ್ಟಾ ಶಿಷ್ಯ, ಅವರು ಉಪಾಧ್ಯಕ್ಷರಾಗಿದ್ದರು. ನಾನು ಸಂಸ್ಥಾಪಕ ಕಾರ್ಯದರ್ಶಿಯಾಗಿದ್ದೆ. ಆಮೇಲೆ ನಮ್ಮ ಇವರು ಯಾರು ಅಂತಂದರೆ ಬಸವರಾಜ್ ಹಳ್ಳಿಕೇರಿ ಅವರು, ಆಮೇಲೆ ಮಲ್ಕೇಶ್ ಕೋಟಿ ಅವರು, ಇನ್ನಿದ್ರೆ ನಮ್ಮ
ಬಾಂಧವರು ನಮ್ಮ ಜೊತೆಗೆ ಆ ಮಂಡಳಿಯಲ್ಲಿ ಇದ್ದರು. ನಂತರದಲ್ಲಿ ಇದನ್ನು ಯಾರಿಗೂ ಒಂದು ಸುಳಿವನ್ನು ಕೊಟ್ಟಿರಲಿಲ್ಲ. ಹೋಗಿ ನೋಂದಣಿ ಕೊಟ್ವಿ. ಒಂದು 3-4 ದಿವಸ ಟೈಮ್ ತೊಗೊಳ್ತು. ಆಮೇಲೆ ರಿಜಿಸ್ಟ್ರೇಷನ್ ಕಾಪಿ ನಮ್ಮ ಕೈ ಸೇರಿದ ತಕ್ಷಣ ಅವತ್ತು ಮಧ್ಯಾಹ್ನ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಆಮೇಲೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಬೇರೆ ಬೇರೆಯದೇ ಆದಂಥ ರೀತಿಯ ಒಂದು ಮಾಬ್ ಕ್ರಿಯೇಟ್ ಆಗಿತ್ತು. ಬೆಂಗಳೂರು ಕಡೆಯಿಂದ ಒಂದು ವಿಪರೀತವಾದ ಒತ್ತಡ. ಬಟ್ ಆದರೆ ನಾವು ಸತ್ಯದ ಮಾರ್ಗದಲ್ಲಿ ನಡೆದಿದ್ವಿ. ಜೊತೆಗೆ ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ ಕರೆಕ್ಟ್ ಆಗಿತ್ತು. ಇಲ್ಲಿ ನಂತರದಲ್ಲಿ ಕೆಲವೊಂದು ಸಿನಿಮಾಗಳು ನಮ್ಮ ಉತ್ತರ ಕರ್ನಾಟಕ ಚಲನಚಿತ್ರ ವಾಹಿನಿಗಳಲ್ಲಿ ನೋಂದಣಿ ಆದವು. ಬ್ಯಾನರ್ ಮಾಡಿಕೊಂಡು ಸಿನಿಮಾಗಳನ್ನು ಟೈಟಲ್ ಮಾಡಿಕೊಂಡು ಸೆನ್ಸರ್ ಕೂಡ ಮಾಡಿಕೊಂಡು ಸಬ್ಸಿಡಿ ಕೂಡ ಪಡೆದಿದ್ದಾರೆ. ಆಮೇಲೆ ಭಾಳಷ್ಟು ಜನ ವಿರೋಧಗಳಿತ್ತು, ಬೆಂಗಳೂರು ಕಡೆಯಿಂದ ವಿರೋಧಗಳಿತ್ತು. ಬಟ್ ಆದರೆ ಏನೂ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ವಿ. ನಂತರದಲ್ಲಿ ಅದರ ಬೆಳವಣಿಗೆ ನಮ್ಮ ಉತ್ತರ ಕರ್ನಾಟಕದವರಿಗೂ ಒಂದು ನಾವು ಕಲಾರಂಗದಲ್ಲಿ ಏನಾದರೂ ಮಾಡಬಹುದು ಅನ್ನೋದು ಪ್ರಕಲ್ಪನೂ ಬರ್ತಾ ಹೋಯಿತು. ಅದ್ರ ಜೊತೆಗೇನೆ ಇನ್ನು ಕೆಲವರು ಫೋನ್ ಮಾಡೋರು ನನಗೆ, ನಾವು ಮಂಡಳಿಯನ್ನು ಮಾಡಿದ್ವಿ, ನೀವು ಮಾಡಿದಿರ. ನಾನು ಹೇಳಿದೆ, ಇಷ್ಟು ದಿವಸ ನೀವೇನು ಮಾಡ್ತಾ ಇದ್ರಿ? ಇದು ಪರಿಕಲ್ಪನೆ ನಮ್ಮದು ಇರಲಿ, ನಾನು ಅದನ್ನು ರಾಯಲ್ಟಿ ಮಾಡಿಸಿಲ್ಲ, ನಮ್ಮದೇ ಅಂತ ನಾನು ಹೇಳ್ಕೊಳ್ಳಲ್ಲ. ಬಟ್ ನೀವು ಇಷ್ಟು ದಿವಸ ನೀವು ಯಾಕೆ ಸುಮ್ಮನೆ ಕೂತಿದ್ರಿ? ಅದು ಮಾಡಿ ಯಾರೋ ಮಾಡಿದ್ದಾರೆ ಅಂತಂದ್ರೆ ನೀವು ಮಾಡ್ತೀರ ಅಂತಂದ್ರೆ ಇಲ್ಲಿ ಸ್ಪೆಷಲ್ ಆಗಿ ಏನೂ ಇರೋದಿಲ್ಲ, ಏನೋ ಮಾಡಿ, ಪ್ರಾಬ್ಲಮ್ ಇಲ್ಲ ಅಂತೇಳಿ. ಇಲ್ಲಿ ಹೆಂಗಿರುತ್ತೆ ಅಂತಂದರೆ ಒಂದು ಸಿನಿಮಾ ತಂತ್ರಗಾರಿಕೆ ಅಂತಂದರೆ ಇಬ್ಬರು ವ್ಯಕ್ತಿಗಳನ್ನು ನಿಲ್ಲಿಸೋದು ಅಡುಗೆ ಮಾಡೋದಕ್ಕೆ. ಅವರಿಗೆ ಸೇಮ್ ಇಂಗ್ರೀಡಿಯೆಂಟ್ಸ್ ಕೊಡೋದು, ಅಡುಗೆ ಮಾಡೋಕ್ಕೆ ಹೇಳೋದು. ಒಂದೇ ಥರದ ಅಡುಗೆಯನ್ನು ಮಾಡೋದಕ್ಕೆ, ಬೇರೆ ಬೇರೆ ಒಲೆಯಲ್ಲಿ ಮಾಡೋದಕ್ಕೆ ಹೇಳೋದು. ಅಲ್ಲಿ ನೀವು ಗೊತ್ತಾಗುತ್ತೆ ನಿಮಗೆ, ಒಂದೇ ಅಡುಗೆ ಆದರೂ ಕೂಡ ರುಚಿಯಲ್ಲಿ ಬದಲಾವಣೆ ಇರ್ತದೆ. ಹಾಗೆ ಒಬ್ಬೊಬ್ಬರ ಅಭಿರುಚಿ ಮತ್ತು ಪರಿಕಲ್ಪನೆ ಮತ್ತು ಮಾಡುವ ಶೈಲಿ ಮತ್ತು ಪ್ರೆಸೆಂಟ್ ಮಾಡುವಂತಹ ಒಂದು ಧೀಮಂತಿಕೆ ಮೇಲೆ ಅದು ಇದು ನಿಂತಿರುತ್ತೆ. ಬಟ್ ಕ್ವಾಲಿಟಿ ವೈಸ್ ನೋಡಿದಾಗ ಕ್ವಾಲಿಟಿ ಇದ್ದರೆ ಇಲ್ಲದೇ ಇದ್ದರೆ ಆ ಥರ ಇಲ್ಲ. ನೋಡೋರು ಎಕ್ಸೆಪ್ಟ್ ಮಾಡಬೇಕು, ಅದು ಕ್ವಾಂಟಿಟಿನೂ ಇರಬೇಕು. ಜೊತೆಗೆ ಆ ವಿಷಯದಲ್ಲಿ ಏನಾದರೂ ಒಂದು ಸ್ಪೆಷಲೈಸೇಷನ್ ಮಾಡಿ ತೋರಿಸುವಂಥದ್ದು ನಮ್ಮ ಕೈಲಿ ಇರ್ತದೆ. ಅದು ಕೂಡ ಪ್ರಯತ್ನಿಸಬೇಕು. ಈಗ ಮುಂಚೆ ನಮ್ಮ ಉತ್ತರ ಕರ್ನಾಟಕದವರಿಗೆ ಪ್ಲ್ಯಾಟ್ಫಾರ್ಮ್ ಅನ್ನೋದು ಸಿಕ್ಕಿರಲಿಲ್ಲ. ಈಗ ಸಾಮಾಜಿಕ ಮಾಧ್ಯಮಗಳ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಆಟೋಮೆಟಿಕ್ಲಿ ಒನ್ ಟಚಲ್ಲಿ ಎಲ್ಲರಿಗೂ ರೀಚ್ ಆಗುವಂತಹ ಒಂದು ಪ್ರಕ್ರಿಯೆ ಇದೆ. ಹಾಗಾಗಿ ಉತ್ತರ ಕರ್ನಾಟಕದವರು ಬೆಳೆದು, ಉದಾಹರಣೆಗೆ ಭಾಳಷ್ಟು ಜನರಿಗೆ ಪ್ಲ್ಯಾಟ್ಫಾರ್ಮ್ ಸಿಕ್ಕು ಸಕ್ಸಸ್ ಆಗಿದ್ದಾರೆ. ಅವ್ರನ್ನೂ ಕೂಡ ಬೆಂಗಳೂರಲ್ಲಿ ಕರೆಸಿ ಸನ್ಮಾನಿಸಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ರೀತಿಯಾದಂಥ ಹಳೆಯ ಮಾನ್ಯುಮೆಂಟ್ಸ್ ಮತ್ತು ಒಳ್ಳೆಯ ವಾತಾವರಣಗಳು ಮತ್ತು ಒಳ್ಳೆಯ ಲೊಕೇಶನ್ಗಳು ಎಲ್ಲ ಇದೆ, ಬಳಸ್ಕೊಳ್ಳುವಂತೆ ಬಾಕಿ ಇದೆ. ಬಟ್ ಆದರೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಸಿನಿಮಾ ಅನ್ನುವಂಥದ್ದು ಇದು ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳ್ತೀನಿ, ಯಾವುದರಲ್ಲಿ ಕುತೂಹಲ ಇರುತ್ತೋ ಅದು ಭಾಳ ಸಕ್ಸೀಡ್ ಆಗುವಂಥದ್ದು. ಎಲ್ಲಿ ಅದನ್ನು ಓಪನ್ ಅಪ್ ಆಗುತ್ತೆ ಅದ್ರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಾಮನ್ ಆಗಿ ಹೆಂಗೆ ಅಂತಾರೆ ಅಂದರೆ, ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಚಿಕ್ಕ ಹುಡುಗರು ಮಾಡ್ತಾರೆ, ಆ ಥರ ಒಂದು ಮಾತಾಡ್ತಾರೆ ನಮ್ಮಲ್ಲಿ. ಹಾಗೇನಿಲ್ಲ. ಬಟ್ ಏನೋ ಒಂದು ಹೇಳಬೇಕು ಅಂದ್ಕೊಂಡಿದ್ರೆ ಒಂದು ಪ್ರಭಾವಿ ಮಾಧ್ಯಮ ಈ ಸೋಷಿಯಲ್ ಮೀಡಿಯಾ ಅಂತ ಹೇಳೋದು. ಏನೂ ತಪ್ಪಿಲ್ಲ, ಮಾಡಿ. ಆದರೆ ಕೇವಲ ನಿಮ್ಮ ಸಮಯವನ್ನು ಅದಕ್ಕೆ ಅಂತ ಮೀಸಲಿಡೋದಕ್ಕಿಂತನೂ ಉಪಜೀವನವನ್ನು ನೋಡಿಕೊಂಡು ನಂತರದಲ್ಲಿ ನೀವು ನಿಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿನ ವಿಡಿಯೋಗಳಲ್ಲಿ ಅಥವಾ ಸಾಮಾಜಿಕ ಒಳ್ಳೆಯದನ್ನು ಮಾಡುವಂಥ ಕಂಟೆಂಟ್ಗಳನ್ನು ಮಾಡಿ. ಮತ್ತು ಇನ್ನೊಂದು ಸ್ನೇಹಿತರೆ, ಎಲ್ಲರಿಗೂ ನೆನಪಿರಲಿ, ಒಳ್ಳೆಯ ಕೆಲಸಗಳನ್ನು ಮಾಡಲು ಯಾರನ್ನೂ ಕೇಳುವ ಅವಶ್ಯಕತೆ ಇರೋದಿಲ್ಲ. ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾರೂ ಭಯಪಡಬೇಡಿ, ಮಾಡಿ. ನೀವು ಏನು ಅನಿಸುತ್ತೆ ಮಾಡಿ. ಬಟ್ ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನ ಒಳಗೆ ಮಾಡಬೇಕು. ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾನು ವಿಷಯ ಭಾಳ ಅನುಭವಿಸಿದ್ದೀನಿ. ಬೇಡ, ಆ ವಿಷಯ ಬೇಡ. ಇನ್ನೊಂದು ಸಂದರ್ಭಗಳಲ್ಲಿ ನಾನು ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಹೇಳ್ಕೋಬೇಕು ಅನಿಸ್ತು, ಅದಕ್ಕೆ ಹೇಳೋದು. ಓಕೆ, ನಮಸ್ಕಾರ.